ಹರಪನಹಳ್ಳಿ ತಾಲೂಕಿನ ಚಿಕಟೇರಿ ಗ್ರಾಮದ ಶ್ರೀ ನಾರದಮುನಿ ಪ್ರೌಢಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ 63ನೇ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ಗಿಡಕ್ಕೆ ನೀರೆರೆಯುವುದರ ಮೂಲಕ ಉದ್ಘಾಟನೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಅರುಣಕುಮಾರ್ ಎವಿ ಪ್ರಾಂಶುಪಾಲರು, ಭಂಗಿ ಬಸಪ್ಪ ಪದವಿ ಪೂರ್ವ ಕಾಲೇಜ್ ಹರಪನಹಳ್ಳಿ ಉದ್ಘಾಟಿಸಿದರು. ಬಳಿಕ ಅಕ್ಷರ ಪತ್ರಿಕೆ ಬಿಡುಗಡೆಯನ್ನ ಸಿಎ ವಿನಯ್ ಪಾಟೀಲ್ ರಾಜ್ಯಮಟ್ಟದ ಭಾಷಣಕಾರರು ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವೀರನಗೌಡರು ವಹಿಸಿಕೊಂಡಿದ್ದರು. ಶಾಲೆಯ ಮುಖ್ಯ ಶಿಕ್ಷಕ ಟಿಒ ಓಬಳೇಶ್ ಹಾಗೂ ಪ್ರಾಸ್ತಾವಿಕ ನುಡಿಯನ್ನ ಶಾಲೆಯ ದೈಹಿಕ ಶಿಕ್ಷಕರಾದ ಎಂಎಚ್ ಜನಾರ್ದನ್ ರೆಡ್ಡಿ ಅವರು ನುಡಿದರು. ಮುಖ್ಯ ಅತಿಥಿಗಳಾಗಿ ಮುದೇನೂರು ನಿತ್ಯಾನಂದಪ್ಪ, ಕೆಂಚನಗೌಡರು, ಜಗದೀಶ್ ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳು ವಿವಿಧ ಕ್ಷೇತ್ರಗಳಲ್ಲಿ ಅಂದರೆ ರಂಗೋಲಿ ಸ್ಪರ್ಧೆ, ಕ್ರೀಡೆ ಹಾಗೂ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿ ಹಾಗೂ ಅವರ ಪೋಷಕರಿಗೂ ಸಹ ಸನ್ಮಾನಿಸಲಾಯಿತು. ಬಳಿಕ ವಿದ್ಯಾರ್ಥಿಗಳಿಂದ ವಿವಿಧ ರೀತಿಯ ನೃತ್ಯ, ನಾಟಕಗಳು, ಮನೋರಂಜನೆ ನೀಡಿತು. ಈ ಸಂದರ್ಭದಲ್ಲಿ ಶಿಕ್ಷಕರು, ಮಕ್ಕಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಪ್ರಭು ಕೆ, ಎಬಿ ನ್ಯೂಸ್ ಕನ್ನಡ, ಬ್ಯೂರೋ ಮುಖ್ಯಸ್ಥರು, ವಿಜಯನಗರ ಜಿಲ್ಲೆ. ಹಾರೈಕೆ ಮಾಡಬೇಕಂತೆ. ಸೊ ನಾವು ನೀವೆಲ್ಲರೂ ಮೊನ್ನೆ ತಾನೇ ಹೋದ ವಾರದಲ್ಲಿ ನಾವೆಲ್ಲರೂ ಕೂಡ ಗಿಡವನ್ನ ನೆಟ್ಟಿದ್ದೀವಿ. ಈಗ ಕೂಡ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿರುವಂತ ಎವಿ ಅರುಣ್ ಕುಮಾರ್ ಸರ್ ಅವರು ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನ ಕೋರುತ್ತೇವೆ. ಶಾಲಾ ವಾರ್ಷಿಕೋತ್ಸವದ ಸ್ವಾಗತ ಸುಸ್ವಾಗತವನ್ನ ಕೋರುತ್ತೇವೆ. ಅದೇ ರೀತಿ ಕೋರುತ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಟ್ಟ ಕೋರುತ್ತೇವೆ. ಸುಸ್ವಾಗತವನ್ನ ಕೋರುತ್ತೇನೆ. ನಮ್ಮ ಶಾಲೆಯನ್ನ ಕೋರುತ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪೋಷಕ ವೃಂದದವರಿಗೂ ಕೋರುತ್ತೇನೆ. ಹಾಗೆ ಶ್ರೀ ನಾರದಮುನಿ ಪ್ರೌಢಶಾಲಾಗತವನ್ನ ಕೋರುತ್ತೇನೆ. ಕಾರ್ಯಕ್ರಮದ ಪ್ರಮುಖ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಬಣ್ಣ ಬಣ್ಣದ ಹುಡುಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತ. ಜೊತೆಗೆ ಫೋಟೋವನ್ನ ನಮ್ಮ ವಿದ್ಯಾರ್ಥಿಗಳು ಮಣೆ ಹಾಕ್ತಾ ಇದ್ದಾರೆ. ಸ್ಮೈಲ್. ಎಲ್ಲ ಪೋಷಕರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ತಂಡದ ಮಾರ್ಗದರ್ಶಿ ಶಿಕ್ಷಕರಿಗೂ ಹಾಗೂ ನಾಯಕಿಯರು ಹಾಗೂ ಮಾರ್ಗದರ್ಶಿ ಶಿಕ್ಷಕರಿಗೂ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ದ್ವಿತೀಯ ಸ್ಥಾನವನ್ನು ಹೆಚ್ಚು ಆಕಾಶ ಪಡೆದಿರ್ತಾರೆ. ಅವರು ಕೂಡ ಬಹುಮಾನಿರ್ತಕ್ಕಂಥ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಒಂದು ವಚನದೊಂದಿಗೆ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೀನಿ. ನೀರೀತಿಯ ನೈದಿಲೆ ಶೃಂಗಾರ ನಮ್ಮ ಶ್ರೀ ನಾರದಮುನಿ ಶಾಲೆಯ ಇವತ್ತಿನ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಈ ಎಲ್ಲ ಮುಂದೆ ಕೂತಿರುವುದಕ್ಕೆ ಚಾಲನೆ ನೀಡಲಿದ್ದಾರೆ.